ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಭಾರತದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಉಪರಾಷ್ಟ್ರಪತಿ ತಮ್ಮ ಅವಧಿ ಮುಗಿಯುವ ಮೊದಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಹಿಂದೆ ಇಬ್ಬರು ಕೊಟ್ಟಿದ್ದರು, ವಿ ಗಿರಿ ಮತ್ತು ವೆಂಕಟರಾಮನ್. ಆದರೆ ಅವರು ಕೊಟ್ಟಂತಹ ಕಾರಣ ರಾಷ್ಟ್ರಪತಿ ಆಗೋದಕ್ಕೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ. ಹೀಗೆ ಅರ್ಧದಲ್ಲಿಯೇ ಬಿಟ್ಟು ನಿವೃತ್ತಿಯ ರೀತಿಯಲ್ಲಿ ಹೊರಗೆ ಹೋಗೋದಕ್ಕೆ ಇದೇ ಮೊಟ್ಟ ಮೊದಲ ಬಾರಿಗೆ ಜಗದೀಪ್ ಧನ್ಕರ್, ಮೋದಿಯವರ ಅತ್ಯಂತ ಪ್ರಿಯ ಉಪರಾಷ್ಟ್ರಪತಿ ಮತ್ತು ಮೋದಿಯವರನ್ನು 24 ಗಂಟೆ ಹೊಗಳ್ತಾ ಇದ್ದಂತಹ ಉಪರಾಷ್ಟ್ರಪತಿ. ಈ ಉಪರಾಷ್ಟ್ರಪತಿಗಳ ಅವಧಿಯಲ್ಲಿ ನಡೆದಷ್ಟು ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವ ಕೆಲಸ ಈ ಹಿಂದೆ ಯಾವತ್ತೂ ಆಗಿಲ್ಲ. ಆ ಮಟ್ಟಕ್ಕೆ ನಿಷ್ಠರಾಗಿದ್ದಂತಹ ವ್ಯಕ್ತಿ ಸರ್ಕಾರಕ್ಕೆ. ಆದರೂ ಸಹ ಸರ್ಕಾರವೇ ಎಚ್ಚರಿಕೆ ಕೊಟ್ಟಿದೆ, ಹೋಗ್ತೀಯಾ ನಾವು ಕತ್ತು ಹಿಡಿದು ಹೊರಗೆ ತಳ್ಳಬೇಕಾ. ಬೆದರಿಕೆ ಹಾಕಿ ಹೊರಗೆ ಹಾಕಿದೆ. ಈ ಆಪಾದನೆಗಳನ್ನು ನಾವು ಕೇಳ್ತಿದ್ದೀವಿ. ಯಾಕೆ ಅನ್ನೋದನ್ನು ಸಹ ನಾನು ಅದರ ಸಿನಾರಿಯೋವನ್ನು ವಿವರಿಸ್ತೀನಿ. ಅದರ ಜೊತೆಗೆ ನಿನ್ನೆ ಇಡೀ ದಿನ ಏನಾಯಿತು, ಧನ್ಕರ್ ಅವರು ಪಾರ್ಲಿಮೆಂಟಿಗೆ ಬಂದಿದ್ದರು, ರಾಜ್ಯಸಭೆಯ ಅಧ್ಯಕ್ಷರವರು ಅಲ್ಲಿ ಕೂತ್ಕೊಂಡ್ರು, ಇಡೀ ಸದನವನ್ನು ಕಂಟ್ರೋಲ್ ಮಾಡ್ತಿದ್ರು, ಎಲ್ಲವೂ ಸಹ ನಾರ್ಮಲ್ ಆಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಸಂಜೆ 4:15 ಯಾಕೆ BJP ತಿರುಗಿಬಿತ್ತು. ಆ ನಂತರ ಸಂಜೆ 7:00 ಒಂದು ಫೋನ್ ಕಾಲ್, ನೀವೇ ಹೋದರೆ ಮರ್ಯಾದೆ, ನಾವು ಹೊರಗಡೆ ಕಳಿಸಿದ್ರೆ ತೊಂದರೆ ಆಗುತ್ತೆ, ನೋಡ್ಕೊಳ್ಳಿ, ಹೊರಗಡೆ ಹೋಗೋಂಗೆ ಮಾಡ್ತೀವಿ ಅಂತ. ಯಾಕೆಂದರೆ ಉಪರಾಷ್ಟ್ರಪತಿಯನ್ನು ಯಾರು ಡಿಸ್ಮಿಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರಾಷ್ಟ್ರಪತಿಗಳು ಸಹ ಡಿಸ್ಮಿಸ್ ಮಾಡೋಕ್ಕಾಗಲ್ಲ. ಕೇವಲ ರಾಜ್ಯಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಆ ಮೂಲಕ ತೆಗಿಬೇಕಾಗತ್ತೆ. ಅದಕ್ಕೆ BJP ಮುಂದಾಗ್ತೀನಿ ಅಂತ ಬೆದರಿಸಿದ್ದಕ್ಕೆ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟರು. ಯಾಕೆ ಅಂತಹ ಪರಿಸ್ಥಿತಿ ಬಂತು ಎಲ್ಲವನ್ನು ವಿವರಿಸ್ತೀನಿ. ಸೊ ನಿನ್ನೆ ಜಗದೀಪ್ ಧನ್ಕರ್, ಭಾರತದ ಉಪರಾಷ್ಟ್ರಪತಿ, ದಿಢೀರಂತ ರಾತ್ರಿ 9:00 ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ನನ್ನ ಆರೋಗ್ಯ ಕಾಪಾಡಿಕೊಳ್ಳಬೇಕು, ಆರೋಗ್ಯದ ವಿಚಾರದಿಂದ ನಾನು ಹಿಂದೆ ಸರಿತಾ ಇದ್ದೀನಿ, ಆ ಕಾರಣಕ್ಕೆ ಹಿಂದೆ ಸರಿತಾ ಇದ್ದೀನಿ, ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ರಾಷ್ಟ್ರಪತಿಗಳಿಗೆ ಪತ್ರ ಬರೆದರು. ಎಲ್ಲರೂ ಕೂಡ ಶಾಕ್ ಆದರು. ಯಾಕೆಂದರೆ ಬೆಳಗ್ಗೆಯಿಂದ ಬ್ಯುಸಿ ಇದ್ದರು. ನಾಳೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಮಾಡೋಕ್ಕೆ ಹೊರಟಿದ್ರು. 23ನೇ ತಾರೀಕಿಗೆ ಒಂದು ಪಾರ್ಟಿಯನ್ನು ಸಹ ಅರೇಂಜ್ ಮಾಡಿದರು. ಪಾರ್ಟಿ ಅಂದರೆ ಒಂದು ಲಂಚ್ ಅರೇಂಜ್ ಮಾಡಿದರು ವಿಪಕ್ಷ ನಾಯಕರು ಮತ್ತು ಆಡಳಿತ ಪಕ್ಷದ ನಾಯಕರಿಗೆ. ಎಲ್ಲವೂ ನಡೀತಾ ಇತ್ತು. ಹಾಗಿರಬೇಕಾದ್ರೆ ದಿಢೀರಂತ ಒಂದು ರಾಜೀನಾಮೆ ಪತ್ರ ಬಂದು ಕೂತ್ಕೊಳ್ತು. ಆ ನಂತರ ಊಹಾಪೋಹಗಳು, ಲೆಕ್ಕಾಚಾರಗಳು, ಯಾಕೆ, ಹೇಗೆ, ಏನು, ಆರಂಭದಲ್ಲಿ ಯಾರೂ ಊಹೆ ಮಾಡಿರಲಿಲ್ಲ. ಇದು BJP ಮತ್ತು ಧನ್ಕರ್ ನಡುವಿನ ಸಂಘರ್ಷ ಅಂತ ನಾನು ನಿನ್ನೆ ಅಂದ್ಕೊಂಡಿದ್ದೆ, ಬೇರೆ ಕಡೆ ವಿಡಿಯೋ ಮಾಡಿದ್ದೆ. ಏನು, JP ನಡ್ಡಾ ಸದನದ ಒಳಗೆ ನಿಂತ್ಕೊಂಡು, ರಾಜ್ಯಸಭೆಯ ಒಳಗೆ ನಿಂತ್ಕೊಂಡು, ನಾನು ಮಾತಾಡಿದ್ದು ಮಾತ್ರ ರೆಕಾರ್ಡ್ ಆಗುತ್ತೆ, ನೀವು ಮಾತಾಡೋದು ರೆಕಾರ್ಡ್ ಆಗಲ್ಲ ಅಂತ ವಿಪಕ್ಷಗಳು ಹೇಳಿದ್ದು ಅದು ಉಲ್ಲಂಘನೆ. ಆ್ಯಕ್ಚುಲಿ ಅದನ್ನು ಕೇವಲ ರಾಜ್ಯಸಭಾ ಅಧ್ಯಕ್ಷರು ಮಾತ್ರ ಹೇಳ್ಬೋದು, ಚೇರ್ಮನ್ ಮಾತ್ರ ಹೇಳ್ಬೋದು ಆ ಮಾತುಗಳನ್ನು. ಅದನ್ನು ಮೀರಿ JP ನಡ್ಡಾ ಹೇಳಿದ್ರು ಅನ್ನುವ ಅಸಮಾಧಾನ ಇತ್ತ ನಮ್ಮ ಧನ್ಕರ್ ಅವರಿಗೆ. ಆ ಕಾರಣಕ್ಕೆ ಅವರು ರಾಜೀನಾಮೆ ಕೊಟ್ಟರು ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಬರ್ತಿರುವಂತಹ ಮಾಹಿತಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಹೇಗೆ ನೀವು ಒಂದು ಬಾರಿ ಶರಣಾಗತಿಯ ರೂಪದಲ್ಲಿ BJP ಅವರಿಗೆ, ನರೇಂದ್ರ ಮೋದಿ, ಅಮಿತ್ ಶಾ ಮುಂದೆ ತಲೆ ಬಗ್ಗಿಸಿ ನಿಂತ್ಕೊಳ್ತಿರೋ, ನಿಮ್ಮನ್ನು ಸಂಪೂರ್ಣವಾಗಿ ಮುಗಿಸ್ಬಿಡ್ತಾರೆ ಅವರು. ಯಾವತ್ತೂ ನೀವು ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಬಿಡಲ್ಲ. ದ ಮೂಮೆಂಟ್ ಯು ರೈಸ್ ಅಂಡ್ ಸೇ ಐ ವಿಲ್ ಟೇಕ್ ದ ಡಿಸಿಷನ್ಸ್ ಇಂಡಿಪೆಂಡೆಂಟ್ಲಿ, ನಾನು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದ ತಕ್ಷಣ ನಿಮ್ಮನ್ನು ಹುದ್ದೆಯಿಂದಲೇ ಮಾಯ ಮಾಡಿಬಿಡ್ತಾರೆ ಮೋದಿ, ಅಮಿತ್ ಶಾ. ಇದೇ ಆಗಿದೆ ಅಂತ ಹೇಳಲಾಗ್ತಿದೆ ಈಗ. ಸೊ ಏನು ನಿನ್ನೆ ನಡೆದಂತಹ ಮುಖ್ಯವಾದ ಘಟನೆಗಳೇನು, ಯಾಕೆ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದರೆ, ನಿನ್ನೆ ಮಧ್ಯಾಹ್ನ 12:30 ಗಂಟೆಗೆ ಒಂದು ಮೀಟಿಂಗ್ ಕರೆಯಲಾಗಿತ್ತು. ಸರ್ವಪಕ್ಷಗಳದ್ದು ಮೀಟಿಂಗ್ ಕರೆಯಲಾಗಿತ್ತು. ಏನೇನು ಮಾಡಬೇಕು, ವರ್ಕಿಂಗ್ ಕಮಿಟಿ ಮೀಟಿಂಗ್ ರೀತಿಯಲ್ಲಿ ಕರೆಯಲಾಗಿತ್ತು. ಆ ಮೀಟಿಂಗಿಗೆ JP ನಡ್ಡಾ, ಕಿರಣ್ ರಿಜಿಜು ಬರಬೇಕಾಗಿತ್ತು BJP ಕಡೆಯಿಂದ. ವಿಪಕ್ಷದವರು ಎಲ್ಲರೂ ಬಂದಿದ್ದರು, ಆದರೆ ಅವರಿಬ್ಬರು ಬರಲಿಲ್ಲ. ಆ ಕಾರಣಕ್ಕೆ ಅದನ್ನು 4:15 ಮುಂದೂಡಲಾಯಿತು. ಆ ಸಂದರ್ಭದಲ್ಲಿ ವಿಪಕ್ಷಗಳು ಒಂದು ಪತ್ರವನ್ನು ಕೊಟ್ಟರು. ನಿಮಗೆ ಗೊತ್ತೇ ಇದೆ, ದೆಹಲಿ ಹೈಕೋರ್ಟ್ನಲ್ಲ ಜಡ್ಜು ಒಬ್ಬರ ಮನೆಯಲ್ಲಿ ಕಂತೆ ದುಡ್ಡು ಸುಟ್ಟು ಹೋಗಿದ್ದು ನಿಮಗೆ ಗೊತ್ತಿದೆ. ಆ
ಪ್ರಕರಣದಲ್ಲಿ ಅವರಿಗೆ ಸದನದಿಂದ ಇಂಪೀಚ್ಮೆಂಟ್ ಮಾಡಬೇಕು ಅನ್ನುವಂತಹ ಒಂದು ಕೋರಿಕೆಯ ಪತ್ರವನ್ನು ವಿಪಕ್ಷದ ಸದಸ್ಯರು ಕೊಟ್ಟರು. ಅದನ್ನು ಜಗದೀಪ್ ಧನ್ಕರ್ ಅಕ್ಸೆಪ್ಟ್ ಮಾಡಿದ್ರು. ಇದು BJPಗೆ ಮಹಾಪರಾಧವಾಗಿ ಕಾಣ್ತು. ಯಾಕೆ ಅವ್ರಿಗೆ ಹಕ್ಕಿದೆಯಲ್ಲ, ಅವರು ಡ್ಯೂಟಿ ತಾನೇ, ಅವ್ರು ತಾನೇ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತಂದರೆ ಅದನ್ನು BJP ಕಡೆಯಿಂದ ಪತ್ರ ಬಂದು ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ, ಈ ಜಡ್ಜನ್ನು ಇಂಪೀಚ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಾವು ಪತ್ರ ಕೊಡ್ತಿದ್ವಿ. ನಾವು ಕೊಡೋಕ್ಕಿಂತ ಮೊದಲೇ ವಿಪಕ್ಷಗಳು ಕೊಟ್ಟಾಗ ಅದನ್ನು ಅವರು ಅಕ್ಸೆಪ್ಟ್ ಮಾಡಬಾರ್ದಾಗಿತ್ತು, ಪಕ್ಕಕ್ಕಿಡಬೇಕಾಗಿತ್ತು. ನಾವು ಕೊಟ್ಟಾಗ ನಮ್ಮ ಪತ್ರದ ಆಧಾರದ ಮೇಲೆ ಆ ಕಾರ್ಯ ನಡೀಬೇಕಿತ್ತು. ಆಗ ಮೋದಿಯವರು ಭ್ರಷ್ಟಾಚಾರ ಎಲ್ಲೇ ನಡೆದ್ರೂ ತಡ್ಕೊಳ್ಳೋದಿಲ್ಲ, ಅದು ಜುಡಿಷಿಯಲಿ ಆಗಿದ್ರು ಸರಿಯೇ, ನ್ಯಾಯಾಂಗ ಆಗಿದ್ರು ಸರಿಯೇ, ಅದನ್ನು ಸಹ ತಡೆಯೋದಿಲ್ಲ ಅಂತ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಕೊಡ್ಬೋದಾಗಿತ್ತು. ಅಂತಹ ಒಂದು ಪ್ರಯತ್ನದಲ್ಲಿ ನಾವಿರಬೇಕಾದ್ರೆ, ಅಂತಹ ಪ್ಲ್ಯಾನಿಂಗಲ್ಲಿ ನಾವಿರಬೇಕಾದ್ರೆ ನಮ್ಮ ಗಮನಕ್ಕೆ ಬರದೇನೆ ಜಗದೀಪ್ ಧನ್ಕರ್ ಅದನ್ನು ಒಪ್ಪಿಕೊಂಡಿದ್ದು ತಪ್ಪು. ಅವರು ಹೇಗೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡಿಬಿಡ್ತಾರೆ ಅನ್ನುವ ಲೆಕ್ಕಕ್ಕೆ ಅವರು ಮಾಡಿದ್ರು. ಅದೇ ಸಿಟ್ಟೇನೆ, ಆ ವಿಚಾರನೇ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಹೋಯಿತು. 4:15 ಮತ್ತೆ ಆ ಸಭೆಯನ್ನು ಮುಂದೂಡಲಾಗಿತ್ತು. ಆ ಸಭೆಗೆ 4:15 ಸಹ BJP ಕಡೆಯಿಂದ ಯಾರೂ ಬರಲಿಲ್ಲ. JP ನಡ್ಡಾನೂ ಬರಲಿಲ್ಲ, ಕಿರಣ್ ರಿಜಿಜುನೂ ಬರಲಿಲ್ಲ. 7:30 ಸಮಯಕ್ಕೆ, ಇದು ಮೂಲಗಳ ಪ್ರಕಾರ 7:30 ಸಮಯಕ್ಕೆ ಜಗದೀಪ್ ಧನ್ಕರ್ಗೆ ಒಂದು ಫೋನ್ ಕಾಲ್ ಬರುತ್ತೆ, ನೀವು ಮಾಡಿದ್ದು ಸರಿಯಲ್ಲ. ಜಗದೀಪ್ ಧನ್ಕರ್ ಸ್ವಲ್ಪ ವಾದ ಮಾಡ್ತಾರೆ, ನನ್ನ ಅಧಿಕಾರ ಅದು, ನಾನು ಡಿಸೈಡ್ ಮಾಡಿದ್ದೀನಿ ಅಂತ. ಹಾಗೆಲ್ಲ ಮಾಡೋ ಹಾಗಿಲ್ಲ. ಮೋದಿ ಆಡಳಿತ ಇದು. ನೀವು ಉಪರಾಷ್ಟ್ರಪತಿ ಆಗಿರ್ಬೋದು, ಹುದ್ದೆಯಲ್ಲಿ ಅವ್ರಿಗಿಂತ ಮೇಲಿರ್ಬೋದು, ಆದರೂ ಸಹ ನೀವು ನಮಗೆ ಹೇಳಬೇಕಾಗಿತ್ತು, ನಮ್ಮ ಸಲಹೆ ಪಡ್ಕೊಳ್ಬೇಕಾಗಿತ್ತು, ನಾವು ಹೇಗೆ ಬಯಸ್ತಿದ್ದೀವಿ ಅನ್ನೋದನ್ನು ತಿಳ್ಕೊಬೇಕಾಗಿತ್ತು ನೀವು ಅನ್ನುವಂತಹ ರೀತಿಯಲ್ಲಿ ಬಂತು. ಜೊತೆಗೆ ಹೇಳಿದ್ರು, ನಿಮಗೆ ಉಳಿದಿರುವಂತಹ ಒಂದೇ ಮಾರ್ಗ ರಾಜೀನಾಮೆ ಕೊಟ್ಟು ಹೋಗಿ ಅಂತ. ರಾಜೀನಾಮೆ ಕೊಡದೆ ಹೋದರೆ ನಿಮ್ಮ ವಿರುದ್ಧ ನಾವೇ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ ರಾಜ್ಯಸಭೆಯಲ್ಲಿ ಅನ್ನುವಂತಹ ಬೆದರಿಕೆಯನ್ನು ಜಗದೀಪ್ ಧನ್ಕರ್ಗೆ ಹಾಕಲಾಯಿತು ಅಂತ ಹೇಳಲಾಗುತ್ತೆ. ಸೊ ಅವರು ಮಾನ ಕಾಪಾಡಿಕೊಳ್ಳೋದಕ್ಕೆ ರಾಜೀನಾಮೆ ಕೊಡಲೇಬೇಕಾಯಿತು. ಡಿಸ್ಮಿಸ್ ಮಾಡಬಹುದಾಗಿತ್ತಲ್ಲ ಉಪರಾಷ್ಟ್ರಪತಿನ. ಅಂದರೆ ಉಪರಾಷ್ಟ್ರಪತಿಯನ್ನು ಯಾರೂ ಸಹ ಡಿಸ್ಮಿಸ್ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ರಾಷ್ಟ್ರಪತಿಗಳು ಸಹ ಅವರನ್ನು ವಜಾ ಮಾಡೋದಕ್ಕೆ ಬರೋದಿಲ್ಲ, ಅದಕ್ಕೆ ಅವಕಾಶನೇ ಇಲ್ಲ. ದ ಓನ್ಲಿ ವೇ ಹಿ ಕ್ಯಾನ್ ಬಿ ಡಿಸ್ಮಿಸ್ಡ್ ಆರ್ ಥ್ರೋನ್ ಔಟ್, ಒಂದೇ ಮಾರ್ಗ ಅಂದರೆ ರಾಜ್ಯಸಭೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ರಾಜ್ಯಸಭಾ ಸದಸ್ಯರು ಬಹುಮತದ ಆಯ್ಕೆಯ ಮೇಲೆ, ಬಹುಮತದ ಆಧಾರದ ಮೇಲೆ ಅವರನ್ನು ತೆಗಿಬೋದು ಹುದ್ದೆಯಿಂದ. ಅದೊಂದೇ ಆಯ್ಕೆ. ಸೊ ಅದನ್ನೇ ಇಟ್ಟು ಬೆದರಿಸಿದರು, ನಾವು ನಿಮಗೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ ಅಂತ. 6 ತಿಂಗಳ ಹಿಂದೆ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಇದೇ ಧನ್ಕರ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದರು. ಆಗ ಅವರನ್ನು ಡಿಫೆಂಡ್ ಮಾಡಿದಂತಹ BJP ಆ ಅವಿಶ್ವಾಸ ನಿರ್ಣಯವನ್ನು ಸೋಲಿಸ್ತು, ಯಾಕಂದರೆ ನಂಬರ್ಸ್ ಇದೆ ಅವರ ಹತ್ರ. ಆದರೆ ಇವತ್ತು ಧನ್ಕರ್ ಅವರಿಗೆ ಬಂದಿರೋ ಪರಿಸ್ಥಿತಿ, ಅವರೇ ಹೊಣೆ, ಅವರೇ ಹೊಣೆ. ವಿವರಿಸ್ತೀನಿ, ಅದನ್ನು ವಿವರಿಸ್ತೀನಿ, ಅವರೇ ಹೊಣೆ. ಯಾಕೆ ಅಂತ ಅವರದೇ ಪಕ್ಷ ಬೆದರಿಸಿದೆ ಈಗ. ಅಂದರೆ ಅವರ ಯಾವ ಪಕ್ಷದ ಹಿನ್ನೆಲೆಯಿಂದ ಬಂದರೋ, ಯಾವ ಪಕ್ಷವನ್ನು ಡಿಫೆಂಡ್ ಮಾಡ್ತಿದ್ರೋ, ಸಂವಿಧಾನಕ್ಕೆ ಮೌಲ್ಯಗಳನ್ನು ಪಕ್ಕಕ್ಕಿಟ್ಟು ವಿರೋಧ ಪಕ್ಷದ ಬಾಯಿ ಮುಚ್ಚಿಸಿ ಅಧಿಕಾರ ಪಕ್ಷವನ್ನು ಸಪೋರ್ಟ್ ಮಾಡಿಕೊಂಡು ಬಂದರೋ, ಅದೇ ಪಕ್ಷ ಅವರಿಗೆ ಬೆದರಿಕೆ ಹಾಕ್ತು. ಹೋಗ್ತೀರಾ, ನಾವು ಕತ್ತಿ ಹಿಡಿದು ತಳ್ಳಬೇಕಾ? ಚಾಸಿ ಸಿವರ್ಸ್ ಅಂದರು. ವಿಧಿ ಇಲ್ಲದೆ ಧನ್ಕರ್ ಅವರು ರಾತ್ರಿ 9:00 ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ಬೆಳಗ್ಗೆಯಿಂದ ಚೆನ್ನಾಗಿದ್ದವರು ಇದ್ದಕ್ಕಿದ್ದ ಹಾಗೆ ಕೆಲಸನೇ ಮಾಡೋಕ್ಕಾಗಲ್ಲ ಅನ್ನುವ ಮಟ್ಟಕ್ಕೆ ಆರೋಗ್ಯ ಕೆಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಾಳೆ ನಾಡಿದ್ದಕ್ಕೆಲ್ಲ ಪ್ರೋಗ್ರಾಮ್ ಪಟ್ಟಿಯೆಲ್ಲ ಬಿಡುಗಡೆಯಾಗಿದೆ. ಉಪರಾಷ್ಟ್ರಪತಿಗಳು ಜಗದೀಪ್ ಧನ್ಕರ್ ಅವರು ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ಅಂತ. ಹಾಗಿರಬೇಕಾದ್ರೆ ರಾಜೀನಾಮೆ ಕೊಡ್ತಾರೆ ಅಂದರೆ ಏನರ್ಥ? ಇನ್ನು ಜಗದೀಪ್ ಧನ್ಕರ್ ಅಂತಹ ಉಪರಾಷ್ಟ್ರಪತಿಗಳು ಅವರು ರಾಜೀನಾಮೆ ಕೊಟ್ಟಿದ್ದರ ಬಗ್ಗೆ ನಮಗೆ ಯಾರಿಗಾದರೂ ಬೇಜಾರಿರಬೇಕಾ? ಅಥವಾ ನಮ್ಮ ಇಡೀ ಸಿಸ್ಟಮ್, ಇಡೀ ದೇಶ ಏನಾದರೂ ಯೋಚನೆ ಮಾಡಬೇಕಾ, ಛೇ ಹೀಗಾಗಬಾರ್ದಾಗಿತ್ತು ಅಂತ? ನನ್ನನ್ನು ಕೇಳಿದ್ರೆ ನೋ, ಜಗದೀಪ್ ಧನ್ಕರ್ ಆ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸ್ತಾ ಇರಲಿಲ್ಲ. ಅವರು ರಾಜೀನಾಮೆ ಕೊಟ್ಟಿರುವುದನ್ನು ನಾನು ಸ್ವಾಗತಿಸ್ತೀನಿ.
ಪ್ರತಿಯೊಬ್ಬ ಪ್ರಜೆ ಯಾರೆಲ್ಲ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಸಹ ಆ ರಾಜೀನಾಮೆಯನ್ನು ಸ್ವಾಗತಿಸಬೇಕು. ಯಾಕೆ ಅಂದರೆ ಜಗದೀಪ್ ಧನ್ಕರ್ ಇಂಚಿಂಚಾಗಿ ನಮ್ಮ ಸಂವಿಧಾನದ ವಿರುದ್ಧ ನಡ್ಕೊಳ್ತಿದ್ರು. ಹೆಜ್ಜೆ ಹೆಜ್ಜೆಗೂ ಓಪನ್ ಆಗಿ ಸದನದಲ್ಲೇ ಮೋದಿಯನ್ನು ಹೊಗಳುವಂತಹ ಉಪರಾಷ್ಟ್ರಪತಿ, ವಿರೋಧ ಪಕ್ಷಗಳು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇದೆ, ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಅಂತ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವಂತಹ ಉಪರಾಷ್ಟ್ರಪತಿ, ಸಂಸತ್ತಿನಲ್ಲಿ ಕೈಗೊಂಡ ನಿರ್ಧಾರಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಆರ್ಡರ್ಗಳನ್ನು ಕೊಟ್ಟಾಗ ಸುಪ್ರೀಂ ಕೋರ್ಟ್ ಸೂಪರ್ ಪವರ್ ಆಗೋ ಪ್ರಯತ್ನ ಮಾಡ್ತಿದೆ ಅಂತ ಸುಪ್ರೀಂ ಕೋರ್ಟ್ ವಿರುದ್ಧ ತಿರುಗಿ ಬಿದ್ದಂತಹ ವ್ಯಕ್ತಿ, ಮೋದಿಯನ್ನು ಎಲ್ಲೇ ಕಂಡ್ರೂ ಸಹ ತಲೆ ಬಗ್ಗಿಸಿ ನಮಸ್ಕಾರ ಮಾಡೋದು. ಮೋದಿ ಪ್ರಧಾನಿಯಾಗಿರಬಹುದು, ಆದರೆ ಜಗದೀಪ್ ಧನ್ಕರ್ ಹುದ್ದೆಯಲ್ಲಿ, ಸಂವಿಧಾನದ ಪ್ರಕಾರ ಹುದ್ದೆಯಲ್ಲಿ ಮೋದಿಗಿಂತ ಎತ್ತರದ ಹುದ್ದೆಯಲ್ಲಿರೋದು. ಮೋದಿ ತಲೆ ಬಗ್ಗಿಸಿ ನಮಸ್ಕಾರ ಮಾಡಬೇಕು ಜಗದೀಪ್ ಧನ್ಕರ್ಗೆ. ಜಗದೀಪ್ ಧನ್ಕರ್ ತಲೆ ಬಗ್ಗಿಸಿ ನಮಸ್ಕಾರ ಮೋದಿಗೆ ಮಾಡಬಾರದು. ಆದರೂ ಮಾಡ್ಕೊಂಡು ಬಂದರು. ಇವರಿಂದಲೇ ನನಗೆ ಈ ಸ್ಥಾನ ಸಿಕ್ಕಿದ್ದು ಅಂತ ಸದನದಲ್ಲೇ ಹೇಳಿದ್ರು. ಮತ್ತು ವಿರೋಧ ಪಕ್ಷನ ಹೇಗೆಲ್ಲ ನಡೆಸ್ಕೊಂಡಿದ್ರು. ಅವರ ಮೈಕ್ ಕಟ್ ಮಾಡೋದು, ಅವರ ಮಾತುಗಳಿಗೆ ಅವಕಾಶ ಮಾಡಿಕೊಡದೇ ಇರೋದು, ಅವರ ವಿರುದ್ಧನೇ ಗುಡುಗೋದು, ಮತ್ತು ಮೋದಿ ಭಾಷಣ ಮಾಡ್ತಿರ್ಬೇಕಾದ್ರೆ ಖುಷಿ ಪಡೋದು, ವಿಪಕ್ಷಗಳ ಬಗ್ಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಿರ್ಬೇಕಾದ್ರೆ ಖುಷಿ ಪಡೋದು. ಅಂಥ ವ್ಯಕ್ತಿತ್ವದ ಮನುಷ್ಯ ರಾಜೀನಾಮೆ ಕೊಟ್ಟಾಗ ನಾವು ಖುಷಿ ಪಡಲೇಬೇಕು. ಖುಷಿ ಪಡಬೇಕು. ಖುಷಿ ಅನ್ನೋ ಪದನ ಬಳಸ್ತೀನಿ ನಾನು. ಖುಷಿ ಪಡಬೇಕು. ನಮ್ಮ ಸಂವಿಧಾನವನ್ನು ಅಗೌರವಿಸುವ ಯಾವುದೇ ವ್ಯಕ್ತಿ ಆ ಹುದ್ದೆಯಿಂದ ಪಕ್ಕಕ್ಕೆ ಹೋದರೆ ನಾವು ಖುಷಿ ಪಡಬೇಕು. ಖುಷಿ ಪಡಬೇಕು. ಆಗಲೇ ನಮ್ಮ ಸಂವಿಧಾನ ಉಳಿಯೋದಕ್ಕೆ ಸಾಧ್ಯ. ಈ ಖುಷಿ 10 ಪಟ್ಟು 100 ಪಟ್ಟು ಆಗೋದು ಯಾವಾಗ ಅಂದರೆ ಈ ಸಂವಿಧಾನವನ್ನು ಮುಗಿಸಬೇಕು ಅಂತ ಪಣ ತೊಟ್ಟಿರುವ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು, ಇಲ್ಲ ಜನ ಸೋಲಿಸಿ ಮನೆಗೆ ಕಳಿಸ್ಬೇಕು. ಅವತ್ತು ಅದು 10 ಪಟ್ಟು 100 ಪಟ್ಟು ಜಾಸ್ತಿ ಆಗುತ್ತೆ. ಈ ಸಂವಿಧಾನ ಇನ್ನಷ್ಟು ಗಟ್ಟಿಯಾಗುತ್ತೆ. ಸೊ ಇದಿಷ್ಟು ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ಹಿನ್ನೆಲೆಯಲ್ಲಿ ಏನು ನಡೆದಿರಬಹುದು ಅನ್ನೋ ಬಗ್ಗೆ ಇಲ್ಲಿಯವರೆಗೆ ಬರ್ತಿರುವಂತಹ ಮಾಹಿತಿಗಳು. ಇಂತಹ ಮಾಹಿತಿಯನ್ನೇ ಆಲ್ಮೋಸ್ಟ್ NDTV ಸಹ ಕೊಡ್ತಾ ಇದೆ, ಬೇರೆ ಸ್ವತಂತ್ರ ಪತ್ರಿಕೋದ್ಯಮದವರು ಪತ್ರಕರ್ತರು ಸಹ ಕೊಡ್ತಿದ್ದಾರೆ. ಇನ್ನೊಂದಷ್ಟು ಜನ ಒಂದು ವಿಚಾರ ಹೇಳ್ತಿದ್ದಾರೆ, ಕಳೆದ 6 ತಿಂಗಳಿಂದಲೂ ಸಹ ಧನ್ಕರ್ ಕಾರ್ಯಚಟುವಟಿಕೆ ಬಗ್ಗೆ ಸರ್ಕಾರಕ್ಕೆ ಅಸಮಾಧಾನ ಇತ್ತು. ಯಾಕೆಂದರೆ ವಿಪಕ್ಷದ ನಾಯಕರನ್ನು ಹೆಚ್ಚು ಭೇಟಿ ಮಾಡ್ತಿದ್ರು, ಅದಕ್ಕೆ ಮೋದಿ ಆಫೀಸಿಂದ ಪರ್ಮಿಷನ್ ಪಡ್ಕೊಳ್ತಿರ್ಲಿಲ್ಲ ಅನ್ನುವ ಮಟ್ಟಕ್ಕೆ ಇತ್ತು ಅಂತಲೂ ಕೆಲವರು ಹೇಳ್ತಿದ್ದಾರೆ. ಸೊ ಅದೆಲ್ಲ ಏನೇ ಇರಲಿ, ಧನ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ, ಚೆನ್ನಾಗಿ ಬದುಕಲಿ, ಆರೋಗ್ಯವಂತರಾಗಿ ಬದುಕಲಿ, ದೀರ್ಘಾಯುಷ್ಯವಾಗಿ ಬದುಕಲಿ. ಅದಕ್ಕೆ ನಮ್ಮ ಶುಭ ಹಾರೈಕೆಗಳಿರ್ತವೆ. ಮತ್ತು ಅವರಿಗೆ ದೊಡ್ಡ ಧನ್ಯವಾದ. ರಾಜೀನಾಮೆ ಕೊಟ್ಟಿದ್ದಕ್ಕೆ ಈ ದೇಶದ ಸಂವಿಧಾನದ ಗೌರವಕ್ಕೆ ಕುತ್ತು ಬರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಲೇ ಬರ್ತಿದ್ದಂತಹ ವ್ಯಕ್ತಿ ಆ ಸ್ಥಾನದಿಂದ ಪಕ್ಕಕ್ಕೆ ಹೋಗಿದ್ದಾರೆ. ಅದಕ್ಕಿಂತ ಕೆಟ್ಟ ವ್ಯಕ್ತಿ ಮತ್ತು ಆ ಸ್ಥಾನಕ್ಕೆ ಯಾರಾದರೂ ಬೇರೆಯವರು ಬರ್ಬೋದು. ಬಟ್ ಇರುವಂಥವರು ಆ ಮಟ್ಟಕ್ಕೆ ಹೋಗಿದ್ದಾಗ ಅವರು ಪಕ್ಕಕ್ಕೆ ಹೋಗಿದ್ದು ಒಂದು ರೀತಿ ನಾವು ಒಪ್ಪಿಕೊಳ್ಳಲೇಬೇಕಾದಂಥ ವಿಚಾರ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.